ರಾಜ್ಯದಲ್ಲಿ ಮತ್ತಷ್ಟು ಈ ಗ್ಯಾಸ್ ಎಮರ್ಜೆನ್ಸಿಯ ಪರಿಸ್ಥಿತಿ ಬಿಗಡಾಯಿಸುವ ಲಕ್ಷಣಗಳು ಕಾಣೋಕೆ ಸಿಗ್ತಾ ಇದೆ. 5 ಜಿಲ್ಲೆಗಳಿಗೆ ಸರಬರಾಜಾಗ್ತಾ ಇದ್ದ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಇದೀಗ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಹೊಸಕೋಟೆಯ ಇಂಡಿಯನ್ ಪೆಟ್ರೋಲಿಯಂ ಪ್ಲಾಂಟ್ ಸಿಲಿಂಡರ್ ಲೋಡ್ ಆಗದೆ ಸಾಲುಗಟ್ಟಿ ನಿಂತಿವೆ ಲಾರಿಗಳು. ಗೃಹ ಬಳಕೆ ಸಿಲಿಂಡರ್ಗಳಿಗೆ ಮಾತ್ರ ರೀಫಿಲ್ಲಿಂಗ್ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳ ರೀಫಿಲ್ಲಿಂಗ್ ಸ್ಟಾಪ್ ಆಗಿದೆ. ಬೆಂಗಳೂರು, ಕೋಲಾರ ಸೇರಿದಂತೆ 5 ಜಿಲ್ಲೆಗಳಿಗೆ ಇದೇ ಒಂದು ಪ್ಲಾಂಟ್ನಿಂದ ಗ್ಯಾಸ್ ರೀಫಿಲ್ ಆಗಿ ಲೋಡ್ಗಳು ಹೋಗ್ತಾ ಇತ್ತು. ಆದರೆ ಇವತ್ತು ಕೇವಲ ಗೃಹ ಬಳಕೆಯ ಸಿಲಿಂಡರ್ಗಳ ರೀಫಿಲ್ಲಿಂಗ್ ಮಾತ್ರ ನಡೀತಾ ಇದೆ. ಇದರ ನೇರ ಪರಿಣಾಮ 5 ಜಿಲ್ಲೆಗಳಿಗೆ ಸರಬರಾಜಾಗ್ತಾ ಇದ್ದ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ತಟ್ಟಿದೆ. ಭಾರಿ ವ್ಯತ್ಯಯ ಉಂಟಾಗಿರುವಂತದ್ದು. ಅದರಲ್ಲೂ ಏನು ಬೆಂಗಳೂರಿಗೆ ಸರಬರಾಜು ಹಾಕಬೇಕಾದಂತಹ ಇಂಡಿಯನ್ ಗ್ಯಾಸ್ ಅಲ್ಲೂ ಕೂಡ ಸಾಕಷ್ಟು ಒಂದು ವ್ಯತ್ಯಯ ಆಗಿರುವಂತದ್ದು. ನಾನೀಗ ಪ್ರಮುಖವಾಗಿ 5 ಜಿಲ್ಲೆಗಳಿಗೆ ಸಪ್ಲೈ ಆಗುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೇವನಗುಂದಿಯ ಒಂದು ಇಂಡಿಯನ್ ಏನು ಗ್ಯಾಸ್ ಸಪ್ಲೈ ಆಗುತ್ತೆ ಆ ಒಂದು ಕಂಪನಿ ಬಳಿ ನಾನಿರುವಂತದ್ದು. ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಏನೋ ಸುಮಾರು ಕಳೆದ 3-4 ದಿನಗಳಿಂದ ಕೂಡ ಇಲ್ಲಿಂದ ಸಪ್ಲೈ ಆಗಬೇಕಾಗಿರ್ತಕ್ಕಂಥ ಗ್ಯಾಸ್ಗಳು ಕೂಡ ಈಗ ನಿಂತೋಗಿದ್ದಾವೆ. 5 ಜಿಲ್ಲೆಗಳಿಗೆ ಪ್ರಮುಖವಾಗಿ ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ 5 ನೆರೆಯ ಆಂಧ್ರಕ್ಕೂ ಕೂಡ ಇಲ್ಲಿಂದನೇ ಇಂಡಿಯನ್ ಗ್ಯಾಸ್ ಸರಬರಾಜು ಆಗುತ್ತೆ. ಆದ್ರೆ ಈಗ ಏನು ಖಾಲಿ ಗ್ಯಾಸ್ಗಳನ್ನ ತಂದಿರತಕ್ಕಂತ ಸಾಕಷ್ಟು ವಾಹನಗಳು ಈಗಾಗಲೇ ಒಳಗಡೆ ಈಗ ನಿಂತಿದ್ದಾವೆ. ಈಗ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಕೆಲವು ಏನು ಡೊಮೆಸ್ಟಿಕ್ ಗ್ಯಾಸ್ಗಳನ್ನ ಕಳಿಸೋದು ಹೊರತುಪಡಿಸಿದ್ರೆ ಎಲ್ಲಾ ಕಮರ್ಷಿಯಲ್ ಗ್ಯಾಸ್ಗಳನ್ನ ಈಗ ಇಲ್ಲಿಂದ ಸರಬರಾಜು ಆಗೋದು ನಿಂತು ಹೋಗಿದೆ. ಹಾಗಾಗಿ ಡೊಮೆಸ್ಟಿಕ್ ಹೋಗುವಂತಹ ಗಾಡಿಗಳಲ್ಲೂ ಕೂಡ ಕೇವಲ ಏನು ಒಂದು ಲೋಡ್ ಅಲ್ಲಿ ಅರ್ಧ ಲೋಡ್ ಅನ್ನ ಮಾತ್ರ ಈಗ ಇಲ್ಲಿಂದ ಕಳಿಸ್ಕೊಡ್ಲಾಗ್ತಾ ಇದೆ. ಯಾಕೆಂತಂದ್ರೆ ಗ್ಯಾಸ್ ಬೇರೆ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು, ಮುಖ್ಯವಾಗಿ ಪ್ಲಾಂಟ್ ಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಏನು ಅರ್ಧ ಒಂದು ಗ್ಯಾಸ್ಗಳನ್ನ ಕಳಿಸ್ಕೊಡುವಂತಹ ವ್ಯವಸ್ಥೆ ಆಗ್ತಾ ಇದೆ. ಮುಖ್ಯವಾಗಿ ಕಮರ್ಷಿಯಲ್ ಗ್ಯಾಸ್ಗಳನ್ನ ಕೆಲವು ಹಾಸ್ಪಿಟಲ್ಗೆ ಮಾತ್ರ ಸರಬರಾಜು ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಇರುವಂತದ್ದು. ಪ್ರತಿದಿನ ಇಂಡಿಯನ್ ಗ್ಯಾಸ್ ಈ ಒಂದು ಪ್ಲಾಂಟ್ ನಿಂದ 400-450ಕ್ಕೂ ಹೆಚ್ಚು ಗ್ಯಾಸ್ಗಳು ಸರಬರಾಜು ಆಗುತ್ತೆ. ಆದ್ರೆ ಇವತ್ತು ಕೇವಲ 100-150 ಒಂದು ಗಾಡಿಗಳು ಮಾತ್ರ ಈಗ ಸರಬರಾಜು ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಈಗ ನಾವು ನೋಡೋ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಡೊಮೆಸ್ಟಿಕ್ ಒಂದು ಗ್ಯಾಸ್ ಮಾತ್ರ ಲೋಡ್ ಆಗಿ ಹೋಗ್ತಾ ಇದೆ. ಆದ್ರೆ ಕಮರ್ಷಿಯಲ್ ಸಂಪೂರ್ಣವಾಗಿ ನಿಂತು ಹೋಗಿದ್ದಾವೆ. ನಾವು ನೋಡಬಹುದು ಈಗಾಗಲೇ ಕೆಲವು ಗಾಡಿಗಳು ಮಾತ್ರ ಬರ್ತಾ ಇದಾವೆ. ಕಮರ್ಷಿಯಲ್ ವೆಹಿಕಲ್ಗಳು ನಮ್ಗೆ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ತೆಗೆದುಕೊಂಡು ಹೋಗ್ತಕ್ಕಂಥ ಗಾಡಿಗಳು ಯಾವು ಕೂಡ ನಮ್ಗೆ ಸಿಗ್ತಾ ಇಲ್ಲ. ಇನ್ನು ನಾವು ನೋಡಬಹುದು ಈಗಾಗಲೇ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇಲ್ಲಿ ಏನು ಗ್ಯಾಸ್ಗಳನ್ನು ತೆಗೆದುಕೊಂಡು ಹೋಗುವಂತಹ ಏನು ಡ್ರೈವರ್ಗಳು ಕೂಡ ಸಾಕಷ್ಟು ವೇಟಿಂಗ್ ನಲ್ಲಿ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಒಂದು ದಿನ ಮುಂಚೆನೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ 1 ದಿನಗಳು ಕೂಡ ಕಾಯ್ತಾ ಇದ್ರು ಕೂಡ ಅವರಿಗೆ ಡೊಮೆಸ್ಟಿಕ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ನಮ್ ಜೊತೆ ಸಾಕಷ್ಟು ಜನ ಇಲ್ಲಿ ಚಾಲಕರು ಕೂಡ ಇದ್ದಾರೆ ಗ್ಯಾಸ್ಗಳು ತೆಗೆದುಕೊಂಡು. ಅವ್ರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈಗ ಇಲ್ಲಿಂದ ಎಷ್ಟು ಗ್ಯಾಸ್ಗಳು ಸರಬರಾಜು ಆಗ್ತಾ ಇದೆ? ಡೊಮೆಸ್ಟಿಕ್ ಆಗ್ತಾ ಇದೆಯಾ ಹೇಗೆ? ಡೊಮೆಸ್ಟಿಕ್ ಆಗ್ತಾ ಇದೆ. ಡೊಮೆಸ್ಟಿಕ್ ದಿನಕ್ಕೆ ಒಂದು 50 ಗಾಡಿ ಆಗ್ತಾ ಇದೆ. ಲಿಮಿಟ್ ನೋಡ್ಕೊಂಡು ಕ್ರಾಸ್ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿಂದ ಇಂಡಿಯನ್ ಪ್ಲಾಂಟ್ ಇಂದ ಎಲ್ಲೆಲ್ಲಿಗೆ ಹೋಗುತ್ತೆ ಸರ್ ಸರಬರಾಜು ಆಗುತ್ತೆ? ಸರ್, ಇಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರನೂ ಹೋಗುತ್ತೆ. ಕಮರ್ಷಿಯಲ್ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲ, ಎಮರ್ಜೆನ್ಸಿ ಹಾಸ್ಪಿಟಲ್ಗೆ, PGಗೆ, ಕೆಲವೊಂದು ಸ್ಕೂಲ್ಗೆ ಆ ತರ ಅದಕ್ಕೆಲ್ಲ ಸ್ವಲ್ಪ ಕೊಡ್ತಾವ್ರಿ. ಸರ್, ಈಗ ಗ್ಯಾಸ್ ಎಷ್ಟು ವೆಹಿಕಲ್ಗಳು ನಿಂತಿದ್ದಾವೆ ಸರ್ ಇನ್ನ ಒಳಗಡೆ ಲೋಡ್ ಆಗಿ ನಿಂತಿದ್ದಾವೆ ಸರ್. ಒಂದು 20-25-30 ಗಾಡಿ ನಿಂತಿದ್ದಾವೆ. ಅಂದ್ರೆ ಗ್ಯಾಸ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಈಗ ಕಮರ್ಷಿಯಲ್ ಇದು. ಖಂಡಿತ ಇದೆ, ಖಂಡಿತ. ಎಮರ್ಜೆನ್ಸಿ ಏನಿದೆಯೋ ಅದನ್ನ ಮಾತ್ರ ಕೊಡ್ತಾ ಇದಾರೆ ಅಷ್ಟೇ. ಈಗ ಇನ್ನೊಂದ್ 2 ದಿನದಲ್ಲಿ ಅದು 2-3 ದಿನದಲ್ಲಿ ತಿರ್ಗಾ ಪ್ರಾಬ್ಲಮ್ ಆಗ್ಬೋದು. ಅದು ಹೇಳಕ್ ಆಗಲ್ಲ ಸರ್ ನಮ್ ಕೈಲಿ. ಅದೇನಿದೆ ಅವರೇ ಡಿಸೈಡ್ ಮಾಡ್ಬೇಕು. ಪ್ರೊಡಕ್ಷನ್ ಯಾವ ತರ ಸ್ಟಾಕ್ ಇದ್ರೆ ಕೊಡ್ತಾನೆ, ಸ್ಟಾಕ್ ಖಾಲಿ ಆದ್ರೆ ನಾವ್ ಏನು ಮಾಡಕ್ಕಲ್ಲ, ಅವ್ರು ಏನು ಮಾಡಕ್ಕಲ್ಲ. ಇದು ಏನು ಚಾಲಕರು ಹೇಳುವಂತ ಮಾತು. ಈಗಾಗಲೇ ಸ್ಟಾಕ್ ಇರುವವರೆಗೂ ಕೂಡ ಇಲ್ಲಿಂದ ಗ್ಯಾಸ್ ಸರಬರಾಜು ಆಗುತ್ತೆ. ಆದ್ರೆ ಕಮರ್ಷಿಯಲ್ ಕೇವಲ ಏನು ಆಸ್ಪತ್ರೆಗೆ, ಎಮರ್ಜೆನ್ಸಿಗೆ ಮಾತ್ರ ಕಳಿಸ್ಕೊಡ್ಲಾಗ್ತಾ ಇದೆ. ಆದ್ರೆ ಡೊಮೆಸ್ಟಿಕ್ ಮಾತ್ರ ಈಗ ಸದ್ಯಕ್ಕೆ ಕಡಿಮೆ ಇದರಲ್ಲಿ ಅರ್ಧ ಲೋಡ್ಗಳು ಕೂಡ ಇಲ್ಲಿಂದ ಸರಬರಾಜು ಆಗ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ರಾಜ್ಯದಲ್ಲಿ ಮತ್ತಷ್ಟು ಈ ಗ್ಯಾಸ್ ಎಮರ್ಜೆನ್ಸಿಯ ಪರಿಸ್ಥಿತಿ ಬಿಗಡಾಯಿಸುವ ಲಕ್ಷಣಗಳು ಕಾಣೋಕೆ ಸಿಗ್ತಾ ಇದೆ. 5 ಜಿಲ್ಲೆಗಳಿಗೆ ಸರಬರಾಜಾಗ್ತಾ ಇದ್ದ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಇದೀಗ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಹೊಸಕೋಟೆಯ ಇಂಡಿಯನ್ ಪೆಟ್ರೋಲಿಯಂ ಪ್ಲಾಂಟ್ ಸಿಲಿಂಡರ್ ಲೋಡ್ ಆಗದೆ ಸಾಲುಗಟ್ಟಿ ನಿಂತಿವೆ ಲಾರಿಗಳು. ಗೃಹ ಬಳಕೆ ಸಿಲಿಂಡರ್ಗಳಿಗೆ ಮಾತ್ರ ರೀಫಿಲ್ಲಿಂಗ್ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳ ರೀಫಿಲ್ಲಿಂಗ್ ಸ್ಟಾಪ್ ಆಗಿದೆ. ಬೆಂಗಳೂರು, ಕೋಲಾರ ಸೇರಿದಂತೆ 5 ಜಿಲ್ಲೆಗಳಿಗೆ
ಇದೇ ಒಂದು ಪ್ಲಾಂಟ್ ನಿಂದ ಗ್ಯಾಸ್ ರೀಫಿಲ್ ಆಗಿ ಲೋಡ್ಗಳು ಹೋಗ್ತಾ ಇತ್ತು. ಆದ್ರೆ ಇವತ್ತು ಕೇವಲ ಗೃಹ ಬಳಕೆಯ ಸಿಲಿಂಡರ್ಗಳ ರೀಫಿಲ್ಲಿಂಗ್ ಮಾತ್ರ ನಡೀತಾ ಇದೆ. ಇದರ ನೇರ ಪರಿಣಾಮ 5 ಜಿಲ್ಲೆಗಳಿಗೆ ಸರಬರಾಜಾಗ್ತಾ ಇದ್ದ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ತಟ್ಟಿದೆ. ಭಾರಿ ವ್ಯತ್ಯಯ ಉಂಟಾಗಿರುವಂತದ್ದು. ಅದರಲ್ಲೂ ಏನು ಬೆಂಗಳೂರಿಗೆ ಸರಬರಾಜು ಹಾಕಬೇಕಾದಂತಹ ಇಂಡಿಯನ್ ಗ್ಯಾಸ್ ಅಲ್ಲೂ ಕೂಡ ಸಾಕಷ್ಟು ಒಂದು ವ್ಯತ್ಯಯ ಆಗಿರುವಂತದ್ದು. ನಾನೀಗ ಪ್ರಮುಖವಾಗಿ 5 ಜಿಲ್ಲೆಗಳಿಗೆ ಸಪ್ಲೈ ಆಗುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೇವನಗುಂದಿಯ ಒಂದು ಇಂಡಿಯನ್ ಏನು ಗ್ಯಾಸ್ ಸಪ್ಲೈ ಆಗುತ್ತೆ ಆ ಒಂದು ಕಂಪನಿ ಬಳಿ ನಾನಿರುವಂತದ್ದು. ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಏನೋ ಸುಮಾರು ಕಳೆದ 3-4 ದಿನಗಳಿಂದ ಕೂಡ ಇಲ್ಲಿಂದ ಸಪ್ಲೈ ಆಗ್ಬೇಕಾಗಿರ್ತಕ್ಕಂಥ ಗ್ಯಾಸ್ಗಳು ಕೂಡ ಈಗ ನಿಂತೋಗಿದ್ದಾವೆ. 5 ಜಿಲ್ಲೆಗಳಿಗೆ ಪ್ರಮುಖವಾಗಿ ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ 5 ನೆರೆಯ ಆಂಧ್ರಕ್ಕೂ ಕೂಡ ಇಲ್ಲಿಂದನೇ ಇಂಡಿಯನ್ ಗ್ಯಾಸ್ ಸರಬರಾಜು ಆಗುತ್ತೆ. ಆದ್ರೆ ಈಗ ಏನು ಖಾಲಿ ಗ್ಯಾಸ್ಗಳನ್ನ ತಂದಿರತಕ್ಕಂತ ಸಾಕಷ್ಟು ವಾಹನಗಳು ಈಗಾಗಲೇ ಒಳಗಡೆ ಈಗ ನಿಂತಿದ್ದಾವೆ. ಈಗ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಕೆಲವು ಏನು ಡೊಮೆಸ್ಟಿಕ್ ಗ್ಯಾಸ್ಗಳನ್ನ ಕಳಿಸೋದು ಹೊರತುಪಡಿಸಿದ್ರೆ ಎಲ್ಲಾ ಕಮರ್ಷಿಯಲ್ ಗ್ಯಾಸ್ಗಳನ್ನ ಈಗ ಇಲ್ಲಿಂದ ಸರಬರಾಜು ಆಗೋದು ನಿಂತು ಹೋಗಿದೆ. ಹಾಗಾಗಿ ಡೊಮೆಸ್ಟಿಕ್ ಹೋಗುವಂತಹ ಗಾಡಿಗಳಲ್ಲೂ ಕೂಡ ಕೇವಲ ಏನು ಒಂದು ಲೋಡ್ ಅಲ್ಲಿ ಅರ್ಧ ಲೋಡ್ ಅನ್ನ ಮಾತ್ರ ಈಗ ಇಲ್ಲಿಂದ ಕಳಿಸ್ಕೊಡ್ಲಾಗ್ತಾ ಇದೆ. ಯಾಕೆಂತಂದ್ರೆ ಗ್ಯಾಸ್ ಬೇರೆ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು, ಮುಖ್ಯವಾಗಿ ಪ್ಲಾಂಟ್ ಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಏನು ಅರ್ಧ ಒಂದು ಗ್ಯಾಸ್ಗಳನ್ನ ಕಳಿಸ್ಕೊಡುವಂತಹ ವ್ಯವಸ್ಥೆ ಆಗ್ತಾ ಇದೆ. ಮುಖ್ಯವಾಗಿ ಕಮರ್ಷಿಯಲ್ ಗ್ಯಾಸ್ಗಳನ್ನ ಕೆಲವು ಹಾಸ್ಪಿಟಲ್ಗಳಿಗೆ ಮಾತ್ರ ಸರಬರಾಜು ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಇರುವಂತದ್ದು. ಪ್ರತಿದಿನ ಇಂಡಿಯನ್ ಗ್ಯಾಸ್ ಈ ಒಂದು ಪ್ಲಾಂಟ್ ನಿಂದ 400-450ಕ್ಕೂ ಹೆಚ್ಚು ಗ್ಯಾಸ್ಗಳು ಸರಬರಾಜು ಆಗುತ್ತೆ. ಆದ್ರೆ ಇವತ್ತು ಕೇವಲ 100-150 ಒಂದು ಗಾಡಿಗಳು ಮಾತ್ರ ಈಗ ಸರಬರಾಜು ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಈಗ ನಾವು ನೋಡೋ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಡೊಮೆಸ್ಟಿಕ್ ಒಂದು ಗ್ಯಾಸ್ ಮಾತ್ರ ಲೋಡ್ ಆಗಿ ಹೋಗ್ತಾ ಇದೆ. ಆದ್ರೆ ಕಮರ್ಷಿಯಲ್ ಸಂಪೂರ್ಣವಾಗಿ ನಿಂತು ಹೋಗಿದ್ದಾವೆ. ನಾವು ನೋಡಬಹುದು ಈಗಾಗಲೇ ಕೆಲವು ಗಾಡಿಗಳು ಮಾತ್ರ ಬರ್ತಾ ಇದಾವೆ. ಕಮರ್ಷಿಯಲ್ ವೆಹಿಕಲ್ಗಳು ನಮ್ಗೆ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ತೆಗೆದುಕೊಂಡು ಹೋಗ್ತಕ್ಕಂಥ ಗಾಡಿಗಳು ಯಾವು ಕೂಡ ನಮ್ಗೆ ಸಿಗ್ತಾ ಇಲ್ಲ. ಇನ್ನು ನಾವು ನೋಡಬಹುದು ಈಗಾಗಲೇ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇಲ್ಲಿ ಏನು ಗ್ಯಾಸ್ಗಳನ್ನು ತೆಗೆದುಕೊಂಡು ಹೋಗುವಂತಹ ಏನು ಡ್ರೈವರ್ಗಳು ಕೂಡ ಸಾಕಷ್ಟು ವೇಟಿಂಗ್ ನಲ್ಲಿ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಒಂದು ದಿನ ಮುಂಚೆನೆ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ 1 ದಿನಗಳು ಕೂಡ ಕಾಯ್ತಾ ಇದ್ರು ಕೂಡ ಅವರಿಗೆ ಡೊಮೆಸ್ಟಿಕ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಈಗ ನಮ್ ಜೊತೆ ಸಾಕಷ್ಟು ಜನ ಇಲ್ಲಿ ಚಾಲಕರು ಕೂಡ ಇದ್ದಾರೆ ಗ್ಯಾಸ್ಗಳು ತೆಗೆದುಕೊಂಡು. ಅವ್ರನ್ನೇ ನಾನು ಮಾತಾಡಿಸ್ತೇನೆ. ಸರ್, ಈಗ ಇಲ್ಲಿಂದ ಎಷ್ಟು ಗ್ಯಾಸ್ಗಳು ಸರಬರಾಜು ಆಗ್ತಾ ಇದೆ? ಡೊಮೆಸ್ಟಿಕ್ ಆಗ್ತಾ ಇದೆಯಾ, ಹೇಗೆ? ಡೊಮೆಸ್ಟಿಕ್ ಆಗ್ತಾ ಇದೆ. ಡೊಮೆಸ್ಟಿಕ್ ದಿನಕ್ಕೆ ಒಂದು 50 ಗಾಡಿ ಆಗ್ತಾ ಇದೆ. ಲಿಮಿಟ್ ನೋಡ್ಕೊಂಡು ಕ್ರಾಸ್ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿಂದ ಇಂಡಿಯನ್ ಪ್ಲಾಂಟ್ ಇಂದ ಎಲ್ಲೆಲ್ಲಿಗೆ ಹೋಗುತ್ತೆ ಸರ್ ಸರಬರಾಜು ಆಗುತ್ತೆ? ಸರ್, ಇಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರನೂ ಹೋಗುತ್ತದೆ. ಕಮರ್ಷಿಯಲ್ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲ, ಎಮರ್ಜೆನ್ಸಿ ಹಾಸ್ಪಿಟಲ್ಗೆ, PGಗೆ, ಕೆಲವೊಂದು ಸ್ಕೂಲ್ಗೆ ಆ ತರ ಅದಕ್ಕೆಲ್ಲ ಸ್ವಲ್ಪ ಕೊಡ್ತಾವ್ರಿ. ಸರ್, ಈಗ ಗ್ಯಾಸ್ ಎಷ್ಟು ವೆಹಿಕಲ್ಗಳು ನಿಂತಿದ್ದಾವೆ ಸರ್ ಇನ್ನ ಒಳಗಡೆ ಲೋಡ್ ಆಗಿ ನಿಂತಿದಾವ್ ಸರ್. ಒಂದು 20-25-30 ಗಾಡಿ ನಿಂತಿದಾವೆ. ಅಂದ್ರೆ ಗ್ಯಾಸ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಈಗ ಕಮರ್ಷಿಯಲ್ ಇದು. ಖಂಡಿತ ಇದೆ, ಖಂಡಿತ. ಎಮರ್ಜೆನ್ಸಿ ಏನಿದೆಯೋ ಅದನ್ನ ಮಾತ್ರ ಕೊಡ್ತಾ ಇದಾರೆ ಅಷ್ಟೇ. ಈಗ ಇನ್ನೊಂದ್ 2 ದಿನದಲ್ಲಿ ಅದು 2-3 ದಿನದಲ್ಲಿ ತಿರ್ಗಾ ಪ್ರಾಬ್ಲಮ್ ಆಗ್ಬೋದು. ಅದು ಹೇಳಕ್ ಆಗಲ್ಲ ಸರ್ ನಮ್ ಕೈಲಿ. ಅದೇನಿದ್ರು ಅವರೇ ಡಿಸೈಡ್ ಮಾಡ್ಬೇಕು. ಪ್ರೊಡಕ್ಷನ್ ಯಾವ ತರ ಸ್ಟಾಕ್ ಇದ್ರೆ ಕೊಡ್ತಾನೆ, ಸ್ಟಾಕ್ ಖಾಲಿ ಆದ್ರೆ ನಾವ್ ಏನು ಮಾಡಕ್ಕಲ್ಲ, ಅವ್ರು ಏನು ಮಾಡಕ್ಕಲ್ಲ. ಇದು ಏನು ಚಾಲಕರು ಹೇಳುವಂತ ಮಾತು. ಈಗಾಗಲೇ ಸ್ಟಾಕ್ ಇರುವವರೆಗೂ ಕೂಡ ಇಲ್ಲಿಂದ ಗ್ಯಾಸ್ ಸರಬರಾಜು ಆಗುತ್ತೆ. ಆದ್ರೆ ಕಮರ್ಷಿಯಲ್ ಕೇವಲ ಏನು ಆಸ್ಪತ್ರೆಗೆ, ಎಮರ್ಜೆನ್ಸಿಗೆ ಮಾತ್ರ ಕಳಿಸ್ಕೊಡ್ಲಾಗ್ತಾ ಇದೆ. ಆದ್ರೆ ಡೊಮೆಸ್ಟಿಕ್ ಮಾತ್ರ ಈಗ ಸದ್ಯಕ್ಕೆ ಕಡಿಮೆ ಇದರಲ್ಲಿ ಅರ್ಧ ಲೋಡ್ಗಳು ಕೂಡ ಇಲ್ಲಿಂದ ಸರಬರಾಜು ಆಗ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.